ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ವಿನಯ್ ಇಷ್ಟ. ಏನಕ್ಕೆ ರೀ? ಯಾಕೆಂದ್ರೆ ಅವ್ರು ಇದ್ದಕ್ಕಿದ್ದಂಗೆ ಏನೇ ಇದ್ರು ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ. ಮತ್ತೆ ಟಾಸ್ಕಲ್ಲೂ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ವೀಕು ಅಗ್ರೆಷನ್ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲ, ಜಗಳ, ಕೋಪ, ಟಾಸ್ಕ್ ಅಂತ ಬಂದಾಗ ಮೇ ಬಿ ಅವ್ರದ್ದೇ ಜಾಸ್ತಿ ಇರುತ್ತೆ ಅನ್ನೋದು. ಹಾಂ, ಇರುತ್ತೆ. ಆಪೋಸಿಟ್ ಟೀಮ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೇ ಆಡ್ತಾರೆ. ಸಂಗೀತ ಅವರು ಟಾರ್ಗೆಟ್ ಮಾಡ್ಕೊಂಡು ಅವರು ಟಾರ್ಗೆಟ್ ಮಾಡ್ತಾರೆ, ಇವರು ಟಾರ್ಗೆಟ್ ಮಾಡ್ತಾರೆ. ಯಾರ್ದಂತ ಹೇಳೋಕ್ಕಾಗಲ್ಲ. ಸಂಗೀತ, ಕಾರ್ತಿಕ್, ವಿನಯ್ ಈ ಮೂವರಲ್ಲಿ ಯಾರು ಬೆಸ್ಟ್ ಅಂತೀರ? ವಿನಯ್, ಕಾರ್ತಿಕ್ ಇಸ್ ಬೆಸ್ಟ್. ಕಾರ್ತಿಕ್ ಅವರು ಸಂಗೀತ ಅವ್ರ ತಲೆನೇ ಹೊಡೆದು ಹಾಕ್ಬಿಟ್ರು. ಆ ನಂಬಿಕೆ ದ್ರೋಹ ಆಯ್ತು ಅಂತೀರ? ಬಿಕಾಸ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಸ್ಟೇಟ್ಮೆಂಟ್ ಸರಿ ಇರಲಿಲ್ಲ. ಯಾವ ಸ್ಟೇಟ್ಮೆಂಟ್ ಹೇಳಿ? ಬಕೀಟ್ ಹಿಡಿತಾರೆ. ಯಾಕಂದ್ರೆ ಎಲ್ಲರೂ ಅನ್ಕೊಂಡಿದ್ದಾರೆ ಸಂಗೀತ ಅವರು ಇದ್ರೇನೆ ಕಾರ್ತಿಕ್ ಅವ್ರ ಆಟ ಇರುತ್ತೆ ಅಂತೇಳಿ. ಅದು ತಪ್ಪು ಆ್ಯಕ್ಚುಲಿ. ಸಂಗೀತ ಅವ್ರು ಇಲ್ಲ ಅಂದ್ರೂ ಕಾರ್ತಿಕ್ ಅವ್ರು ವಿನ್ ಆಗ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಕೆಪಾಸಿಟಿ ಇದೆ. ಅವ್ರು ಅದನ್ನು ಯುಟಿಲೈಸ್ ಕೂಡ ಮಾಡ್ಕೊತಿದ್ದಾರೆ. ಬಟ್ ಈಗೇನೋ ಸ್ವಲ್ಪ ದಿನ ಸಂಗೀತ ಅವ್ರ ಜೊತೆ ಸೇರಿ ಹಾಳಾಗ್ತಿದ್ದಾರೆ ಅಂತ. ಎಲ್ರಿಗೂ ಟಾರ್ಗೆಟ್ ಆಗಿಬಿಟ್ರ ಅಂತ ಮತ್ತೆ? ಡ್ರೋನ್ ಪ್ರತಾಪ್ ಅವ್ರು ಎಲ್ರಿಗೂ ಟಾರ್ಗೆಟ್ ಆಗಿದ್ದಾರೆ ಸಂಗೀತ ಅವ್ರ ಜೊತೆ ಸೇರಿಕೊಂಡು. ಈಗಾಗಲೇ ಕರ್ನಾಟಕದಲ್ಲಿ ಭಾಳಷ್ಟು ಜನ ಡ್ರೋನ್ ಪ್ರತಾಪ್ ವಿನ್ ಆಗಬೇಕನ್ನೋ ಟಾಕ್ ಶುರುವಾಗಿದೆ. ಏನಂತೀರ ಇದಕ್ಕೆ? ಕೆಲವೊಬ್ರು ಲೈಕ್ ಡ್ರೋನ್ ಪ್ರತಾಪ್ ವಿನ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಎಲ್ಲೋ ಒಂದು ಕಡೆ. ಇನ್ನು ಕೆಲವು ಕಡೆ ಲೈಕ್ ಅವ್ರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ವಿನ್ ಆಗ್ಬೋದು ಅಂತೀರಾ? ಆಗೋ ಚಾನ್ಸಸ್ ಇದೆ. ಇವ್ರು ಬಿಟ್ಟರೆ ಬೇರೆ ಯಾರು ವಿನ್ ಆಗ್ತಾರೆ? ವಿನಯ್ ಮತ್ತು ಕಾರ್ತಿಕ್ ಅಲ್ಲಿ ಕಾಂಪಿಟೇಷನ್ ಇದೆ. ಈ ವಾರ ಎಲಿಮಿನೇಟ್ ಯಾರಾಗ್ತಾರೆ ಬರೋ ವಾರ? ಐ ಥಿಂಕ್ ಅವಿನಾಶ್ ಅವರು. ನಮ್ರತ ಕೂಡ ಚಾನ್ಸಸ್ ಹೋಗೋ ಚಾನ್ಸಸ್ ಇದೆ. ಲೈಕ್ ಓಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿದೆ. ಸುದೀಪ್ ಸರ್ ಎಲ್ಲ ಕರೆಕ್ಟಾಗಿ ಡಿಸಿಷನ್ ಕೊಡ್ತಾರೆ. ಯಾರ್ಯಾರು ಏನೇನು ಮಾಡಿದರೆ ಅದೆಲ್ಲ ಕರೆಕ್ಟಾಗಿ ಹೇಳ್ತಾರೆ. ಸೊ ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದು ಕರೆಕ್ಟಾಗೇ ಸಿಕ್ಕಿದೆ. ನಿಮ್ಮ ಓಟು? ನನ್ನ ಓಟ್ ವಿನಯ್. ಥ್ಯಾಂಕ್ ಯು.